ಮೊದಲನೇದಾಗಿ ತುಳಸಿ, ಎಲ್ಲರ ಮನೆಯಲ್ಲೂ ತುಳಸಿ ಇರುತ್ತೆ. ತುಳಸಿ ಇಲ್ಲ ಅಂದ್ರೂ ಕೂಡ ಎಲ್ಲರ ಮನೆಯಲ್ಲೂ ದಯವಿಟ್ಟು ತುಳಸಿ ಗಿಡವನ್ನ ಹಾಕೊಳ್ಳಿ. ಮೆಡಿಸಿನಲ್ ಅರೋಮ್ಯಾಟಿಕ್ ಕ್ರಾಪ್ ಸಿಟ್ರೋನೆಲ್ಲ ಅಂತ ನೀವು ನೋಡಿ, ಸಿಟ್ರೋನೆಲ್ಲ ಇದು ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಂದಿಷ್ಟು ಕಟ್ ಮಾಡಿಕೊಂಡು ಟೀ, ಈಗ ನಾರ್ಮಲ್ ಆಗಿ ಸಾಮಾನ್ಯವಾಗಿ ನಾವು ಟೀ ಮಾಡಿ ಕುಡಿತೀವಲ್ಲ, ಆ ಟೀ ಕಾಯಿಸ್ಬೇಕಾದ್ರೆ ನೀರು, ಇದು ಬಹುಶಃ ಇದು ಹೊಸ ಸಸ್ಯ ಏನಲ್ಲ ನಿಮಗೆ, ಬಹುತೇಕ ಎಲ್ರ ಮನೆಯಲ್ಲೂ ಒಂದು ಪಾಟ್ ಇತ್ತು ಅಂದ್ರೆ ಒಂದು ಪಾಟ್ ಅಲ್ಲಿ ದೊಡ್ಡ ಪತ್ರೆ ಇದ್ದೇ ಇರುತ್ತೆ. ಈ ದೊಡ್ಡ ಪತ್ರೆ ಎಸ್ಪೆಷಲಿ ನಮಗೆ ಕೆಮ್ಮು ಬಂದ ಗಾರ್ಲಿಕ್ ಚೈವ್ಸ್ ಅಂತ ಹೇಳ್ತೀವಿ, ಅಂದ್ರೆ ಬೆಳ್ಳುಳ್ಳಿ ಚೈವ್ಸ್ ಅಂತ ಹೇಳ್ಬಿಟ್ಟು ಔಷಧ ಸಸ್ಯ ಎಲ್ಲರ ಮನೆಯ ಪಾಟ್ ಅಲ್ಲಿ ಇದೊಂದು ಗಿಡ ಇರ್ಲೇಬೇಕು. ಹಿಪ್ಲಿ, ಈಗ ನಾವು ನೋಡ್ತಿದೀವಲ್ಲ, ಪೈಪರ್ ಲಾಂಗಮ್ ಅಂತಾನು ಹೇಳ್ತೀವಿ, ಲಾಂಗ್ ಪೆಪ್ಪರ್ ಅಂತಾನು ಹೇಳ್ತೀವಿ. ಇದರಲ್ಲಿ ಈ ರೀತಿ ಒಂದು ಇದು ಸಿಗತ್ತೆ, ಕಾಯಿ ಸಿಗತ್ತೆ. ಅಂದ್ರೆ ನೆಲಬೇವು ಅಂತ ಹೇಳ್ತೀವಿ. ಈ ಕಾಲ್ಮೆಗ್ ಅನ್ನೋದು, ಇದನ್ನ ನಾವು ಸಾಮಾನ್ಯವಾಗಿ ಈ ಒಂದು ತೆಂಗು ಮತ್ತೆ ಮಾವಿನೆಲ್ಲ ಅಂತರ್ಬೆಳೆಯಾಗೂ ಕೂಡ ಇದನ್ನ ಬೆಳ್ಕೋಬಹುದು. ಇದು ಕೂಡ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಇದು ಮಲ್ಟಿ ವಿಟಮಿನ್ ಗಿಡ ಅಂತ ಹೇಳ್ತೀವಿ. ಚಕ್ರಮುನಿ ಗಿಡ, ಇದನ್ನ ಸಾಮಾನ್ಯವಾಗಿ ಚಕ್ರಮುನಿ ಗಿಡ ಅಥವಾ ಮಲ್ಟಿ ವಿಟಮಿನ್ ಗಿಡ ಅಂದ್ರೆ ಸಾಕಷ್ಟು ಮಂಗರವಳ್ಳಿ ಅಂತ ಹೇಳ್ಬಿಟ್ಟು, ಇದನ್ನು ಕೂಡ ಒಂದೇ ಒಂದ್ ಕಡ್ಡಿ ನೀವು ಪಾಟಲ್ ಹಾಕಿದ್ರೆ ಹಿಂಗೆ ಹಬ್ಕೊಳ್ತಾ ಹೋಗುತ್ತೆ, ಬಳ್ಳಿ ತರ. ಅಂತಹ ಒಂದು ಆರೋಮ್ಯಾಟಿಕ್ ಪ್ಲಾಂಟ್ ಅಂದ್ರೆ ರೋಸ್ಮೆರಿ. ರೋಸು ಸಾಮಾನ್ಯವಾಗಿ ಆಡುಸೋಗೆ ಅಂತ ಹೇಳ್ತೀವಲ್ಲ, ಇದು ಸಾಮಾನ್ಯ ಎಲ್ಲಾ ಬೇಲಿಗಳಲ್ಲಿ ಸಿಗುತ್ತೆ. ಅಂದ್ರೆ ವಿಷ್ಣು ಕ್ರಾಂತಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ತಾ ಇರ್ಕು. ಹಾಗೆ ಪ್ರತಿಯೊಬ್ರು ಇದನ್ನ ದಿನನಿತ್ಯ ಉಪಯೋಗಿಸ್ಬೇಕು ಅಂತ ಅಂದ್ರೆ ಅಮೃತ ಬಳ್ಳಿ, ಇದು ಹೆಸರೇ ಹೇಳುವ. ಮೇಡಮ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಮೇಡಮ್? ನಾನು ಡಾಕ್ಟರ್ ಶ್ವೇತಾ ಅಂತ ಹೇಳಿ, ಕೃಷಿ ವಿಜ್ಞಾನ ಕೇಂದ್ರ ರಾಮನಗರ ಜಿಲ್ಲೆಯಲ್ಲಿರುವಂತಹ ಮಾಗಡಿ ತಾಲೂಕಿನ ಚಂದುರಾಯನಹಳ್ಳಿಯಲ್ಲಿ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮಲ್ಲಿ ಸಾಕಷ್ಟು ಮೆಡಿಸಿನಲ್ ಪ್ಲಾಂಟ್ ನ ಬಂದು ಕೇಳ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ಅಂತ ಸ್ಪೆಷಲ್ ಮೆಡಿಸಿನಲ್ ಪ್ಲಾಂಟ್ ತಮ್ಮಲ್ಲಿ ಏನಿದೆ, ಅದರ ವಿಶೇಷತೆಗಳೇನು ಅನ್ನೋದನ್ನ ತೋರಿಸ್ಕೊಡ್ಬೋದಾ? ಓಕೆ, ಖಂಡಿತವಾಗ್ಲೂ ಸರ್. ಈಗ ಮುಖ್ಯ ಮೆಡಿಸಿನಲ್ ಪ್ಲಾಂಟ್ ಅಂತ ಹೇಳ್ತಾ ಇದೀರಿ. ಈಗ ನಮ್ಮ ಒಂದು ಜೀವನ ಶೈಲಿಯಲ್ಲಿ ಪ್ರತಿನಿತ್ಯ ನಾವು ಔಷಧೀಯ ಸಸ್ಯಗಳನ್ನು 1 ಅಥವಾ 2 ಯಾವ್ದಾದ್ರೂ ಔಷಧೀಯ ಸಸ್ಯಗಳನ್ನ ನಾವು ಪ್ರತಿನಿತ್ಯ ಸ್ವೀಕಾರ ಮಾಡಿ ತಗೊಂಡ್ಲೇಬೇಕು. ಪ್ರತಿನಿತ್ಯ ನಮ್ಮ ಆಹಾರನೇ ಔಷಧಿ ಆಗ್ಬೇಕು ಅಂತ ಹೇಳ್ತೀವಿ. ಒತ್ತಡದ ಒಂದು ಜೀವನದಲ್ಲಿ ನಾವೇನ್ ತಗೊಳ್ತೀವಲ್ಲ ಆಹಾರನೇ ಅದು ಔಷಧಿ ಆಗ್ಬೇಕು ಅಂತ. ಹಾಗಾಗಿ ನಾವು ಯಾವುದೇ ರೈತರಾಗ್ಬೋದು ಅಥವಾ ನಾವು ಸಿಟಿಯಲ್ಲಿರುವಂಥವ್ರಾಗ್ಬೋದು, ಎಲ್ಲೋ ತಾರಸಿಯಲ್ಲಿ ಸ್ವಲ್ಪ ಜಾಗ ಇರ್ಬೋದು ಅಥವಾ ಬಾಲ್ಕನಿಯಲ್ಲಿ ಸ್ವಲ್ಪ ಜಾಗ ಇರ್ಬೋದು. ನನ್ನ ಮನವಿ ಎಲ್ರಿಗೂ ಏನು ಅಂತಂದ್ರೆ ಅಟ್ಲೀಸ್ಟ್ 4 ರಿಂದ 5 ನಿಮ್ಮ ಮನೆಯಲ್ಲಿ ಔಷಧೀಯ ಸಸ್ಯಗಳನ್ನ ನೀವು ಬಳಸ್ಕೊಂಡ್ಲೇಬೇಕು. ಸಾಮಾನ್ಯವಾಗಿ ನಾವು ತುಳಸಿನ ಪೂಜೆ ಮಾಡ್ತೀವಲ್ವಾ, ಸೊ ಆದ್ರೆ ನಾವು ಅದನ್ನ ಪ್ರತಿದಿನ ತುಳಸಿಯನ್ನ 1-2 ಎಲೆನ ನಾವು ಪ್ರತಿದಿನ ಬಳಸ್ಕೊಂತ ಬಂದ್ರೆ ಈ ಕೆಮ್ಮು, ಶೀತ, ನೆಗಡಿ ಇಂತಹ ಒಂದು ಸಮಸ್ಯೆಗಳಿಂದ ನಾವು ದೂರ ಆಗ್ಬೋದು. ಹಾಗೇನೆ ಅಮೃತ ಬಳ್ಳಿ ಅಂತ ಏನ್ ಹೇಳ್ತೀವಿ, ಅದ್ ಹೆಸರೇ ಹೇಳೋ ತರ ಅಮೃತ ಬಳ್ಳಿ. ಅದನ್ನು ಕೂಡ ಅಮೃತ ಬಳ್ಳಿಯ ಏನು ಕಾಂಡ ಇರುತ್ತಲ್ಲ, ಸಣ್ಣ ಈ ಒಂದು ಪೆನ್ಸಿಲ್ ಗಾತ್ರದ ಕಾಂಡವನ್ನ ನಾವು ನೀರಿನಲ್ಲಿ ಹಾಕಿ ಕುದಿಸ್ಬಿಟ್ಟು ಆರಿಸಿ ಪ್ರತಿನಿತ್ಯ ಕುಡಿಯೋದ್ರಿಂದ ಅದರಿಂದನೂ ಕೂಡ ನಮಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಈಗ ನಮ್ಗೆಲ್ಲ ಗೊತ್ತು, ಕರೋನಾ ಟೈಮಲ್ಲಿ ನಾವು ಸಾಕಷ್ಟು ನಾವ್ ಏನ್ ತಗೋತಿದ್ವಲ್ಲ, ಈಗ ನಾವು ತುಳಸಿ ಡ್ರಾಪ್ಸ್ ಮುಖಾಂತರ ತಗೊಂತಾ ಇದ್ವಿ. ಅಂದ್ರೆ ಮೆಡಿಕಲ್ ಶಾಪ್ಗೆ ಹೋಗಿ ತುಳಸಿ ಡ್ರಾಪ್ಸ್ ತಗೊಂಡ್ಬಂದು ಅದನ್ನ ನೀರಲ್ಲಿ ಹಾಕಿ ಕುಡಿತಾ ಇದ್ವಿ. ಅಂದ್ರೆ ನಮ್ಮ ಹಿತ್ತಲ ಗಿಡ ಮದ್ದಲ್ಲ ಅಂತ ನಮ್ಮೆಲ್ಲರ ಒಂದು ಅಭಿಪ್ರಾಯ. ಹಿತ್ತಲಲ್ಲೇ ಇದ್ದದ್ದನ್ನ ಸಾಕಷ್ಟು ಈಗ ಸಸ್ಯ ಸಂಪತ್ತಲ್ಲಿ ಪ್ರತಿಯೊಂದು ನಾವು ಈ ತರ ಕಳೆ ಅನ್ನೋದು ಕೂಡ ಅದರಲ್ಲೂ ಕೂಡ ಒಂದು ಔಷಧಿಯ ಒಂದು ಅಂಶ ಇರುತ್ತೆ. ಅಷ್ಟೊಂದು ನಮ್ಮ ಒಂದು ಮಣ್ಣಿನಲ್ಲಿ ಅಷ್ಟು ಜೀವ ವೈವಿಧ್ಯತೆ ಇದೆ. ಪ್ರತಿಯೊಂದು ಬೆಳೆಯೋ ಒಂದು ಸಣ್ಣ ಗಿಡನೂ ಕೂಡ ಔಷಧಿಯ ಒಂದು ತತ್ವವನ್ನು ಹೊಂದಿರುತ್ತೆ. ಅದನ್ನ ನಾವು ಗುರುತಿಸ್ಬೇಕು, ಅದನ್ನ ಗುರುತಿಸಿ ಬಳಸೋ ಹಾಗಾಗ್ಬೇಕು. ಈಗ ನಮ್ಗೆ ಗೊತ್ತಿರುತ್ತೆ ಏನು ತುಳಸಿ ತಿಂದ್ರೆ ಒಳ್ಳೇದು, ಅಶ್ವಗಂಧ ಒಳ್ಳೇದು, ಅದ್ರ ನಂತರ ನಿಮಗೆ ಅಮೃತ ಬಳ್ಳಿ ಒಳ್ಳೇದು, ಆಮೇಲೆ ಮಲ್ಟಿ ವಿಟಮಿನ್ ಗಿಡ, ಚಕ್ರಮುನಿ ಗಿಡ ಅಂತ ಹೇಳ್ತೀವಿ, ಆಮೇಲೆ ನೆಲಬೇವು ಅಂತ ಹೇಳ್ತೀವಿ. ಎಲ್ಲವೂ ಇದೆ, ನಾನು ತೋರಿಸ್ತಾ ಹೋಗ್ತೇನೆ ಈಗ. ಖಂಡಿತ. ಸೊ ಎಲ್ಲ ಗೊತ್ತಿರುತ್ತೆ, ಬಟ್ ಆದ್ರೆ ಅದನ್ನ ಬಳಸೋ ಅಷ್ಟು ನಮಗೆ ಏನು ತಾಳ್ಮೆ ಆಗಿರ್ಬಹುದು, ಅದನ್ನ ಅಯ್ಯೋ ಯಾರು ಉಪಯೋಗಿಸ್ತಾರೆ ಬಿಡು ಅನ್ನೋ ಒಂದು ಅಭಿಪ್ರಾಯ ಕೂಡ ಇರುತ್ತೆ. ಸೊ ಹಾಗಾಗಿ ನಾವು ನೋಡ್ಬೋದು, ಈಗ ಮುಖ್ಯವಾಗಿ ಈಗ ತುಳಸಿ, ಎಲ್ಲರ ಮನೆಯಲ್ಲೂ ತುಳಸಿ ಇರುತ್ತೆ. ತುಳಸಿ ಇಲ್ಲ ಅಂದ್ರೂ ಕೂಡ ಎಲ್ಲರ ಮನೆಯಲ್ಲೂ ದಯವಿಟ್ಟು ತುಳಸಿ ಗಿಡವನ್ನ ಹಾಕೊಳ್ಳಿ. ಹಿಂದಿನ ಕಾಲದಲ್ಲೆಲ್ಲ ಮನೆ ಮುಂದೆ ಎಲ್ಲ ಯಾಕೆ ತುಳಸಿ ಗಿಡವನ್ನ ಹೆಚ್ಚಾಗಿ ಹಾಕೊಂತಿದ್ರು ಅಂತಂದ್ರೆ ಅದರಿಂದ ಬಂದಂತಹ ಆಕ್ಸಿಜನ್ ನಾವು ತಗೊಂಡಾಗ ಅದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಇತ್ತು.
ಪ್ರತಿದಿನ ಈಗ ಎಸ್ಪೆಷಲಿ ಸಣ್ಣ ಮಕ್ಕಳಿರುವಂತಹ ಮನೆಯಲ್ಲಿ ದಿನನಿತ್ಯ ಒಂದು ರೂಢಿ ಮಾಡ್ಬಿಡ್ಬೇಕು. ದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು 4 ತುಳಸಿ ಎಲೆಯನ್ನ ತಿನ್ನುವಂಥದ್ದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಮಗೆ ನ್ಯಾಚುರಲಿ ಒಂದು ಇಮ್ಯುನಿಟಿ ಬರುತ್ತೆ. ಇದನ್ನ ಈವನ್ ನಾವು ಕಾಂತಿವರ್ಧಕವಾಗೂ ಕೂಡ ಯೂಸ್ ಮಾಡ್ಬೋದು. ಔಷಧಿ ತಯಾರಿಕೆಯಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಎಸ್ಪೆಷಲಿ ಇಮ್ಯುನಿಟಿ ಹೆಚ್ಚಾಗ್ಲಿಕ್ಕೆ ನಾವು ಇದನ್ನ ಬಳಸ್ತೀವಿ. ಮುಖ್ಯವಾಗಿ ನಾವು ಇದನ್ನ ರೈತರು ಕಮರ್ಷಿಯಲ್ ಆಗು ಕೂಡ ಬೆಳಿಬಹುದು. ಕಮರ್ಷಿಯಲ್ ಆಗು ಕೂಡ ಬೆಳೀತಾ ಇದ್ದಾರೆ. ಈಗ ಕೆಲವೊಂದು ಕಂಪನಿಯ ಮುಖಾಂತರ ಒಡಂಬಡಿಕೆ ಮಾಡಿಕೊಂಡು ಒಪ್ಪಂದ ಕೃಷಿಯ ಮುಖಾಂತರ ಮಾಡಿಕೊಂಡು ತುಳಸಿಯನ್ನ ಒಪ್ಪಂದ ಕೃಷಿಯಲ್ಲಿ ಮಾಡ್ಕೊಂಡು ರೈತರು ಕೂಡ ಬೆಳೀತಾ ಇದ್ದಾರೆ. ಸಾಕಷ್ಟು ಬೇಡಿಕೆ ಕೂಡ ಇದೆ ಇವಾಗ ಮಾರುಕಟ್ಟೆಯಲ್ಲಿ. ಈಗ ಇನ್ನೊಂದು ಪ್ರಮುಖವಾದಂತ ಒಂದು ಏನು ಮೆಡಿಸಿನಲ್ ಅರೋಮ್ಯಾಟಿಕ್ ಕ್ರಾಪ್ ಸಿಟ್ರೋನೆಲ್ಲಾ ಅಂತ ನೀವು ನೋಡಿ. ಸಿಟ್ರೋನೆಲ್ಲಾ ಇದು ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಇದ ಸುಗಂಧ ಸಾಬೂನುಗಳಾಗ್ಬೋದು, ತೈಲಗಳಲ್ಲಿ, ದ್ರವ್ಯಗಳಲ್ಲಿ ಇದನ್ನ ಉಪಯೋಗಿಸ್ತಾರೆ. ಮತ್ತೆ ಈಗ ಇದು ಕೂಡ ಈಗ ನಾವು ಮಳೆಯಾಶ್ರಿತ ಪ್ರದೇಶದಲ್ಲಿ ನೀರು ಏನು ಬಣ್ಸಲ್ಲೆಲ್ಲ, ಎಸ್ಪೆಷಲಿ ಬಣ್ಸಲ್ಲಿ ಇದನ್ನ ಈ ಸಿಟ್ರೋನೆಲ್ಲವನ್ನ ಹಾಕೊಂಡ್ರೆ ಅದು ನೀರನ್ನ ಹಿಡಿದಿಟ್ಕೊಳ್ಳೋ ಶಕ್ತಿ ಇರುತ್ತೆ. ಅಂದ್ರೆ ಬೇರುಗಳ ಬದುವಿನಲ್ಲಿ ಹಾಕೊಂಡಾಗ ಇದು ನೀರು ಹಿಡಿಯುವಂತ ಏನು ನೀರು ಬಸ್ತು ಹೋಗ್ದಂಗೆ ಒಂದು ತಡೆಗಟ್ಟುತ್ತೆ ಇದು. ಹಾಗೇನೆ ಇದನ್ನ ನಾವು ಸೊಳ್ಳೆಗಳು ಇದನ್ನ ಹಾಕಿದ್ರೆ ಸೊಳ್ಳೆಗಳು ಬರೋಲ್ಲ ಅನ್ನೋದು ಕೂಡ ಒಂದು ಇದಿದೆ, ನಂಬಿಕೆ ಇದೆ. ಸಿಟ್ರೋನೆಲ್ಲ ಹುಲ್ಲು, ಸೊಳ್ಳೆ ಬರೋಲ್ಲ ಅಂತ. ಹಾ, ಸಿಟ್ರೋನೆಲ್ಲ ಹುಲ್ಲು ಬದಿಗಳಲ್ಲಿ ಹಾಕೊಂಡ್ರೆ ಹೌದು ಹೌದು ಹೌದು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಲೆಮನ್ ಗ್ರಾಸ್, ನಿಂಬೆ ಹುಲ್ಲು ಅಂತ ಏನ್ ಹೇಳ್ತೀವಲ್ಲ. ಇದನ್ನ ಸ್ಮೆಲ್ ಮಾಡಿದಾಗ ನಿಂಬೆ ಇದ್ರದ್ದು ಸ್ಮೆಲ್ ಬರುತ್ತೆ. ನಿಂಬೆ ಹುಲ್ಲು ಅಂತ ಹೇಳ್ತೀವಿ, ಲೆಮನ್ ಗ್ರಾಸ್ ಅಂತ. ಇದನ್ನ ನಾವು ಸಾಮಾನ್ಯವಾಗಿ ಒಂದೇ ಒಂದು ಕಡ್ಡಿ ಮನೇಲಿ ಹಾಕೊಂಡ್ರು ಈ ರೀತಿ ಸ್ಪ್ರೆಡ್ ಆಗಿ ಹೋಗುತ್ತೆ. ಇದನ್ನ ಹೇಗೆ ಉಪಯೋಗ ಮಾಡ್ಬೋದು ಅಂದ್ರೆ, ಈ ರೀತಿ ಒಂದಿಷ್ಟು ಕಟ್ ಮಾಡಿಕೊಂಡು ಟೀ, ಈಗ ನಾರ್ಮಲ್ ಆಗಿ ಸಾಮಾನ್ಯವಾಗಿ ನಾವು ಟೀ ಮಾಡಿ ಕುಡಿತೀವಲ್ಲ, ಆ ಟೀ ಕಾಯಿಸ್ಬೇಕಾದ್ರೆ ನೀರೊಳಗಡೆ ಕುದಿಸ್ಬಿಟ್ಟು ಟೀ ಮಾಡ್ಕೊಂಡು ಕುಡಿಬೋದು. ಅಥವಾ ಬರೀ ಇದ್ರಲ್ಲೇನೆ ಟೀ ಮಾಡ್ಕೊಂಡು ಕುಡಿಬೋದು. ಇದ್ರಕ್ಕೂ ಕೂಡ ಸಾಕಷ್ಟು ಒಂದು ಆರೋಗ್ಯದಲ್ಲಿ ಒಂದು ಉತ್ತಮವಾದ ಇದು ಸಿಗತ್ತೆ. ಅದ್ರ ಜೊತೆಗೆ ಇದನ್ನ ಡ್ರೈ ಮಾಡಿ, ಈಗ ನಮಗೆ ಹಸಿ ಸೊಪ್ಪು ಯಾವಾಗ್ಲೂ ಸಿಗಲ್ಲ, ಸಿಕ್ಕಾಗ ನಾವೇನ್ ಮಾಡ್ಬೋದು, ಇದನ್ನ ಡ್ರೈ ಮಾಡಿ ಒಂದು ಬಾಟಲ್ ಅಲ್ಲಿ ಹಾಕಿ ಇಟ್ಕೊಂಡ್ರು ಕೂಡ ಅದನ್ನು ಕೂಡ, ಇದು ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ ನಿಮಗೆ, ಡ್ರೈಡ್ ಲೆಮನ್ ಗ್ರಾಸ್ ಅಂತ. ಅದನ್ನು ಮಾರಾಟ ಮಾಡ್ತಾರೆ. ಅದನ್ನ ತಗೊಂಡು ನಿಂಬೆ ಇದಕ್ಕೆ ಹಾಕೊಂಡು ಮಾಡ್ಬೋದು. ಅಥವಾ ಒಂದ್ 4 ಕಡ್ಡಿ ಡ್ರೈಡ್ ಕಡ್ಡಿನ ನೀವು ಮನೇಲಿಟ್ಟು ಒಂಚೂರು ಅದಕ್ಕೆ ಇದನ್ನ ಮಾಡಿದಾಗ, ಸ್ವಲ್ಪ ಸುಟ್ಟಾಗ ಅದರಿಂದ ಬರೋ ಹೊಗೆಯಿಂದ ಸೊಳ್ಳೆಗಳು ಬರಲ್ಲ. ಸೊ ಅದು ಕೂಡ ಒಂದು ಮನೆಯಲ್ಲಿ ಮಾಡ್ಕೋಬಹುದು. ಇದೇನಿಲ್ಲ, ಒಂದೇ ಒಂದು ಕಡ್ಡಿ ಹಾಕಿದ್ರೆ ನಿಮಗೆ ಸಾಕಷ್ಟು ಇದು ಬೆಳ್ಕೊಂಡ್ಬಿಡುತ್ತೆ. ಹಿತ್ತಲಲ್ಲಿ ಹಾಕೋಬಹುದು, ಒಂದ್ ಕಡ್ಡಿ ಹಾಕೋಬಹುದು. ಇಲ್ಲಿ ಕಾಣ್ತಾ ಇರುವಂತದ್ದು ನಿಮಗೆ ಬ್ರಯೋಫಿಲಮ್ ಅಂತ ಹೇಳಿ. ಇದನ್ನ ಸಾಮಾನ್ಯ ಭಾಷೆಯಲ್ಲಿ ಕಿಡ್ನಿ ಗಿಡ ಅಂತ ಹೇಳ್ತಾರೆ. ಅಂದ್ರೆ ಈಗ ನಮ್ಮ ಒಂದು ಒತ್ತಡದಲ್ಲಿ ನೀರು ಕುಡಿಯುವಂಥದ್ದು ಕಡಿಮೆ ಆಗಿರುತ್ತೆ, ಕಿಡ್ನಿಯಲ್ಲಿ ಸ್ಟೋನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ ಇದರ ಒಂದು ಏನು ಅಂತಂದ್ರೆ ಉಪಯುಕ್ತ ಅಂತ ಅಂದ್ರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಎಲೆನ ತಿನ್ನೋದ್ರಿಂದ ಏನು ಕಲ್ಲಿನ ಒಂದು ಸ್ಟೋನ್ ಅಂತ ಹೇಳ್ತೀವಲ್ಲ, ಅದು ನಿವಾರಣೆ ಆಗತ್ತೆ ಅನ್ನೋದು ಒಂದು ನಂಬಿಕೆ ಇರುತ್ತೆ. ಇದನ್ನ ಪ್ರಾಪಗೇಷನ್, ಸಸ್ಯಾಭಿವೃದ್ಧಿನೂ ಅಷ್ಟೇ. ಇದನ್ನ ಜಸ್ಟ್ ಈಗ ನಾವು ಮಣ್ಣಿಗೆ ನೆಟ್ಟರು ಕೂಡ ಎಲೆಯ ಮುಖಾಂತರ ಇದು ಪ್ರಾಪಗೇಷನ್ ಆಗುತ್ತೆ. ಹೌದು ಹೌದು, ಬೇರುಗಳು ಬಂದ್ಬಿಡತ್ತೆ. ಏನ್ ಗಿಡ ಅಂತ ಹೇಳ್ತೀವಿ ಮೇಡಮ್ ಇದನ್ನ? ಇದು ಬ್ರಯೋಫಿಲಮ್ ಅಂತ ಇಂಗ್ಲಿಷ್ ಅಲ್ಲಿ. ಇದನ್ನ ಮಾಮೂಲಿ ಆಡು ಭಾಷೆಯಲ್ಲಿ ಕಿಡ್ನಿ ಗಿಡ ಅಂತ ಹೇಳ್ತಾರೆ. ಈಗ ನೋಡ್ತಾ ಇದ್ದೀರಾ ನೀವು ದೊಡ್ಡಪತ್ರೆ. ಇದು ಬಹುಶಃ ಇದು ಹೊಸ ಸಸ್ಯ ಏನಲ್ಲ ನಿಮಗೆ. ಬಹುತೇಕ ಎಲ್ರ ಮನೆಯಲ್ಲೂ ಒಂದು ಪಾಟ್ ಇತ್ತು ಅಂದ್ರೆ ಒಂದು ಪಾಟ್ ಅಲ್ಲಿ ದೊಡ್ಡಪತ್ರೆ ಇದ್ದೇ ಇರುತ್ತೆ. ಈ ದೊಡ್ಡಪತ್ರೆ ಎಸ್ಪೆಷಲಿ ನಮಗೆ ಕೆಮ್ಮು ಬಂದಾಗ, ಕೆಮ್ಮು ನಗಡಿ, ಎಸ್ಪೆಷಲಿ ಸಣ್ಣ ಮಕ್ಳು ಯಾರ ಮನೇಲಿ ಇರ್ತಾರೆ ಅವ್ರಿಗೆ ಈ ಕೆಮ್ಮು ಬಂದಾಗ ಇದನ್ನ ರಸವನ್ನ ಕುಡಿಸಿದ್ರೆ ನಿವಾರಣೆ ಆಗುತ್ತೆ. ಅದಕ್ಕೆ ಪ್ರತ್ಯಕ್ಷವಾಗಿ ನಾನು ಕೂಡ ಇದಕ್ಕೆ ಉದಾಹರಣೆ ಕೊಡ್ತೀನಿ. ಯಾಕಂದ್ರೆ ನನ್ನ ಮಕ್ಕಳಿಗೆ ಕೆಮ್ಮು ಶೀತ ಆದಾಗ ನಾನು ಮೊದಲನೇ ಸಿರಪ್ ಹಾಕೋದಿಲ್ಲ. ಸೊ ಅದನ್ನ ರಸವನ್ನ ಕುಡಿಸ್ತೀನಿ. ಒಂದ್ ಸ್ವಲ್ಪ ಇದನ್ನ ಬಿಸಿ ಮಾಡಿ ಬಂದಂತಹ ರಸವನ್ನ ಕುಡಿಸ್ತಿದ್ದೆ ಕೆಮ್ಮಿದ್ದಾಗ. ಆದ್ರೆ ಈಗ ನಾನು ಪ್ರತಿದಿನ ಹೇಗೆ ರೂಢಿ ಮಾಡ್ಕೊಂಡಿದ್ದೀನಿ ಅಂದ್ರೆ, ಪ್ರತಿದಿನ ಎದ್ದಾಗ ಕಂಪಲ್ಸರಿ ಇದು ಒಂದು ಎಲೆ
ತುಳಸಿ ಎಲೆ, ಒಂದೆಲಗ ಎಲೆ, ಇವು ಮೂರು ಕೂಡ ಮಕ್ಕಳಿಗೆ ತಿನ್ಲಿಕ್ಕೆ ಕೊಟ್ಬಿಡ್ತೀನಿ. ಆವಾಗ ಏನಾಗುತ್ತೆ, ಅವ್ರಿಗೆ ಇಮ್ಯುನಿಟಿ ಹೆಚ್ಚಾಗುತ್ತೆ, ಅದ್ರ ಜೊತೆಗೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಸೊ ಈ ರೀತಿ ನಮ್ಮಲ್ಲಿ ಇರುವಂತಹ ಏನು ಸಸ್ಯಗಳನ್ನೇ ನಾವು ಆಹಾರದಲ್ಲಿ ಉಪಯುಕ್ತ ಮಾಡಬೇಕು ಅಂತ ಕೇಳ್ಕೊತೀನಿ. ಮತ್ತೊಂದು ಔಷಧಿಯ ಗಿಡ ಅಂತ ಅಂದ್ರೆ ಗಾರ್ಲಿಕ್ ಚೈವ್ಸ್ ಅಂತ ಹೇಳ್ತೀವಿ. ಅಂದ್ರೆ ಬೆಳ್ಳುಳ್ಳಿ ಚೈವ್ಸ್ ಅಂತ ಹೇಳ್ಬಿಟ್ಟು. ಈಗ ಸಾಕಷ್ಟು ಜನ, ತುಂಬಾ ಜನ ನಾವು ನೋಡಿರೋ ಹಾಗೆ ನಾವು ಬೆಳ್ಳುಳ್ಳಿ ತಿನ್ನಲ್ಲ, ಈರುಳ್ಳಿ ತಿನ್ನಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ಈ ಒಂದು ಬೆಳ್ಳುಳ್ಳಿ ಎಲೆಯನ್ನ ತಿಂದ್ರೆ ಸೇಮ್ ಬೆಳ್ಳುಳ್ಳಿ ತಿಂದಿರೋ ತರನೇ ಫೀಲ್ ಆಗುತ್ತೆ. ಬೇಕಾದ್ರೆ ನೀವು ತಿಂದು ನೋಡ್ಬೋದು ಇದನ್ನ. ಇದರ ಸಸ್ಯದ ಸಂಪೂರ್ಣ ಭಾಗವನ್ನು ನಾವು ಉಪಯೋಗಿಸ್ತೀವಿ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇದರಿಂದ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಮತ್ತೆ ರಕ್ತಹೀನತೆ ಇರುತ್ತಲ್ಲ, ಸೊ ಅಂತವ್ರಿಗೂ ಕೂಡ ಇದು ಒಳ್ಳೇದಾಗುತ್ತೆ. ಇದು ಯಾವ ರೀತಿ ಉಪಯೋಗಿಸ್ಬೋದು ಅಂದ್ರೆ ಸಲಾಡ್ಸ್ ಅಲ್ಲೆಲ್ಲ ಹಾಕೊಂಡು ಇದನ್ನ ಉಪಯೋಗಿಸ್ಬೋದು. ಸೊ ಇದು ಒಂದು ಉತ್ತಮ ಔಷಧಿಯ ಗಿಡ. ಮನೆ ಹತ್ರ ಒಂದೇ ಒಂದು ಇದನ್ನ ಹಾಕೊಂಡ್ರು ಕೂಡ ಸಾಕಾಗುತ್ತೆ. ಅಂದ್ರೆ ಇದು ಬೆಳ್ಳುಳ್ಳಿ ಅಲ್ಲ, ಬೆಳ್ಳುಳ್ಳಿ ಅಲ್ಲ, ಬೆಳ್ಳುಳ್ಳಿ ಎಲೆಯಲ್ಲಿ ಬೆಳ್ಳುಳ್ಳಿ ತಿಂದ ಒಂದು ಬೆಳ್ಳುಳ್ಳಿ ತಿಂದ ಅನುಭವನೇ ಆಗುತ್ತೆ. ಬರೀ ಎಲೆ ಅಷ್ಟೇ ಇದು? ಎಲೆ ಅಷ್ಟೇ, ಹೌದು. ಹೇಗೆ ಬೆಳೆಸ್ಬೇಕು ಅಂತ ಹೇಳಿದ್ರೆ ಇದನ್ನ ಸಲಾಡ್ಸ್ ಅಲ್ಲಿ ಉಪಯೋಗಿಸ್ಕೋಬಹುದು. ಹಾಗೆ ರಾ ಸಲಾಡ್ ರೂಪದಲ್ಲಿ, ಅಂದ್ರೆ ನಾವೇನೋ ಸಲಾಡ್ ಮಾಡಿರ್ತೀವಿ ಅದಕ್ಕೆ ಕಟ್ ಮಾಡಿ ಹಾಕುವಂತದ್ದು ಉಪಯೋಗಿಸ್ಬೋದು. ಹೌದು. ಈಗ ಮತ್ತೊಂದು ಔಷಧಿಯ ಸಸ್ಯ, ಬಹುಮುಖ್ಯವಾದಂತಹ ಔಷಧಿಯ ಸಸ್ಯ, ಎಲ್ಲರ ಮನೆಯ ಪಾಟ್ ಅಲ್ಲಿ ಇದೊಂದು ಗಿಡ ಇರ್ಲೇಬೇಕು, ಹಿಪ್ಲಿ. ಈಗ ನಾವು ನೋಡ್ತಿದೀವಲ್ಲ, ಪೈಪರ್ ಲಾಂಗಮ್ ಅಂತಾನು ಹೇಳ್ತೀವಿ, ಲಾಂಗ್ ಪೆಪ್ಪರ್ ಅಂತಾನು ಹೇಳ್ತೀವಿ. ಇದರಲ್ಲಿ ಈ ರೀತಿ ಒಂದು ಇದು ಸಿಗತ್ತೆ, ಕಾಯಿ ಸಿಗತ್ತೆ. ಇದು ಪೂರ್ಣ ಪ್ರಮಾಣ ಕಪ್ಪು ಆದಾಗ ಇದನ್ನ ತೆಗೆದು ಈವನ್ ಡ್ರೈ ಮಾಡಿ ಇಟ್ಕೋಬಹುದು ನೀವು. ಒಣಗಿಸಿಟ್ಕೊಂಡಾಗ, ಈಗ ನಿಮಗೆ ಎಸ್ಪೆಷಲಿ ಕೆಮ್ಮು ಜಾಸ್ತಿ ಆಯಿತು, ಇದನ್ನು ತುಂಬಾ ಕರೋನಾ ಟೈಮಲ್ಲಿ ತುಂಬಾನೇ ಬಳಸಿದ್ರು. ಕೆಮ್ಮಿಗೆ ನಿಮಗೆ ಈ ಪೈಪರ್ ಲಾಂಗಮ್ದು ಮಾತ್ರೆ ಕೂಡ ಸಿಗ್ತಾ ಇತ್ತು, ಮತ್ತೆ ಚೂರ್ಣ ಕೂಡ ಸಿಗ್ತಾ ಇತ್ತು. ಇದನ್ನ ನಾವು ಕೆಮ್ಮು ಆತರ ಇದ್ದಾಗ ಸ್ವಲ್ಪ ಅಗದ್ಬಿಟ್ಟು ಅಗದ್ ತಿಂದಾಗ ಕೆಮ್ಮು ನಿವಾರಣೆ ಆಗ್ತಾ ಇತ್ತು. ಮತ್ತೆ ಇದು ಜನರಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಇದು ಕೂಡ ಒಂದು ಗಿಡ ರೈತ ಬಾಂಧವರು ಅಥವಾ ನೋಡ್ತಾ ಇರುವಂತ ವೀಕ್ಷಕರು ಮನೆಯಲ್ಲಿ ಒಂದು ಪಾಟ್ ಇಟ್ಕೊಂಡ್ಲೇಬೇಕು. ಅಂದ್ರೆ ಇದು ಪೆಪ್ಪರ್ ಅಲ್ಲ, ಪೆಪ್ಪರ್ ಅಲ್ಲ, ಲಾಂಗ್ ಪೆಪ್ಪರ್ ಅಂತ ಏನ್ ಹೇಳ್ತೀವಿ, ಲಾಂಗ್ ಪೆಪ್ಪರ್ ಅಂತ ಹೇಳ್ತೀವಿ. ಪೈಪರ್ ಲಾಂಗಮ್ ಅಂತ ಇದ್ರು ಹೆಸರು, ಹಿಪ್ಪಲಿ ಅಂತ ಕನ್ನಡದಲ್ಲಿ. ಅಂದ್ರೆ ಆಯುರ್ವೇದಿಕ್ ಆಗಿ ಇದನ್ನ, ಹೌದು ಹೌದು ಹೌದು, ಆಯುರ್ವೇದಿಕ್ ಹಾಸ್ಪಿಟಲ್, ಆಯುರ್ವೇದಿಕ್ ಇದ್ರಲ್ಲೆಲ್ಲ ಅಂಗಡಿಗಳಲ್ಲಿ ನಿಮ್ಗೆ ಅಥವಾ ಗ್ರಂಥಿಕೆ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಸಿಕ್ಕೇ ಸಿಗುತ್ತೆ ಹಿಪ್ಪಲಿ. ಏನಕ್ಕೆ ಬಹಳ ಉಪಯೋಗ, ಎಸ್ಪೆಷಲಿ ಕೆಮ್ಮು, ಶೀತ, ಕೆಮ್ಮು, ನೆಗಡಿ ಇಂಥ ಸಂದರ್ಭದಲ್ಲಿ ಸ್ವಲ್ಪ, ಇವಾಗ ನಾವು ಡ್ರೈಡ್ ತಗೊಂಡಿದ್ರೆ ಇದನ್ನ ಹಸಿ ಇದೆ, ಆಕ್ಚುಲಿ ಇದನ್ನ ಹಸಿ ಇದೆ. ಸೊ ಇದು ಸ್ವಲ್ಪ ಒಣಗಿದಾಗ ಕಪ್ಪಾಗುತ್ತೆ. ಡ್ರೈ ಮಾಡಿ ಇಟ್ಕೊಂಡಾಗ ಅದನ್ನ ಈ ರೀತಿ ನಾವು ತಿಂದಾಗ ನಮ್ಗೆ ಏನು ಕೆಮ್ಮು ಅದನ್ನ ನಿವಾರಣೆ ಆಗುತ್ತೆ, ತಿನ್ಬೋದು. ಮತ್ತೊಂದು ಪ್ರಮುಖವಾದಂತಹ ಏನು ಔಷಧಿಯ ಸಸ್ಯ ಅಂದ್ರೆ ನೆಲಬೇವು ಅಂತ ಹೇಳ್ತೀವಿ. ಈ ಕಾಲ್ಮೆಗ್ ಅನ್ನೋದು, ಇದನ್ನ ನಾವು ಸಾಮಾನ್ಯವಾಗಿ ಈ ಒಂದು ತೆಂಗು ಮತ್ತೆ ಮಾವಿನೆಲ್ಲ ಅಂತರ್ಬೆಳೆಯಾಗೂ ಕೂಡ ಇದನ್ನ ಬೆಳ್ಕೋಬಹುದು. ಇದು ಕೂಡ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಎಸ್ಪೆಷಲಿ ಈಗ ಏನು ಡಯಾಬಿಟಿಸ್ ಇಂಥವ್ರು ಇರೋದನ್ನ ಇದು 1-2 ಎಲೆ ಪ್ರತಿನಿತ್ಯ ತಿನ್ಕೊಂಡು ಬರ್ಬೋದು. ಇದು ಸಾಕಷ್ಟು ಕಹಿ, ಯಾವ ರೀತಿ ಅಂದ್ರೆ ನಿಮಗೆ ಬೇವು ಇರೋದಕ್ಕಿನ್ನ ಇದು ದುಪ್ಪಟ್ಟು ಕಹಿ ಇರುತ್ತೆ. ಬೇಕಾದ್ರೆ ಇದನ್ನ ನೀವು ಟೇಸ್ಟ್ ಮಾಡಿ ನೋಡ್ಬೋದು. ಇವಾಗ ಇದು ಕೂಡ ಎಲ್ಲರ ಮನೆಯ ಪಾಟಲ್ಲೂ ಕೂಡ ಒಂದು ಗಿಡ ಇರಲೇಬೇಕು, ನೆಲಬೇವು. ಏನಕ್ಕೆ ಇದು ಸಂಪೂರ್ಣ ನಮಗೆ ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳ್ತೀವಿ. ರೋಗ ನಿರೋಧಕ ಶಕ್ತಿಯನ್ನ, ಈಗ ಬೇವನ್ನ ಉಪಯೋಗಿಸಿ ಅಂತ ಏನ್ ಹೇಳ್ತೀವಲ್ಲ, ಅದೇ ರೀತಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಮತ್ತೆ ಎಸ್ಪೆಷಲಿ ಈಗ ಡಯಾಬಿಟಿಕ್ ಅಂತ ಏನ್ ಹೇಳ್ತೀವಲ್ಲ, ಅವರು ಕೂಡ ಇದನ್ನ ಈ 1-2 ಎಲ್ಲ ತಿನ್ಬೋದು. ಬಟ್ ತಿನ್ಲಿಕ್ಕೆ ತುಂಬಾ ಕಷ್ಟ, ತುಂಬಾ ಕಹಿ ಇರುತ್ತೆ. ಇದು ನೀವು ಕೂಡ ಇವಾಗ ಟೇಸ್ಟ್ ಮಾಡಿ ನೋಡ್ಬೋದು. ಈಗ ನಾವು ನೋಡ್ತಾ ಇರೋದು ಮತ್ತೊಂದು ಪ್ರಮುಖವಾದಂತಹ ಔಷಧಿಯ ಸಸ್ಯ. ಇದು ಮಲ್ಟಿ ವಿಟಮಿನ್ ಗಿಡ ಅಂತ ಹೇಳ್ತೀವಿ. ಚಕ್ರಮುನಿ ಗಿಡ, ಇದನ್ನ ಸಾಮಾನ್ಯವಾಗಿ ಚಕ್ರಮುನಿ ಗಿಡ ಅಥವಾ ಮಲ್ಟಿ ವಿಟಮಿನ್ ಗಿಡ ಅಂದ್ರೆ ಸಾಕಷ್ಟು ಬೇಕಾಗಿರುವಂತಹ ವೈಟಮಿನ್ ಇದರಲ್ಲಿರುತ್ತೆ. ಇದು ಏನಿಲ್ಲ, ಒಂದೇ ಒಂದು ಕಡ್ಡಿ ತಗೊಂಡು ಹಾಕಿದ್ರು ಕೂಡ ಸಾಕಷ್ಟು, ಹಿಂಗ್ ನೋಡಿ ನಾವು ಸಾಲಲ್ಲಿ ಇದನ್ನ ಬೆಳೆಸ್ಕೊಂಡಿದೀವಿ. ಇದನ್ನ ಪ್ರತಿನಿತ್ಯ ನಾವೇನಿವಾಗ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವಿನ ಸೊಪ್ಪು ಆ ತರ ಯೂಸ್ ಮಾಡ್ತೀವಲ್ಲ, ಆ ರೀತಿನಾದ್ರೂ ಕೂಡ ಇದನ್ನ ಒಂದಿಷ್ಟು ಎಲೆಗಳನ್ನ ಹಾಕೋಬಹುದು ಅಡುಗೆಗೆ. ಅಥವಾ ಇಲ್ಲ ಹಾಗೆ ತಿಂತೀನಿ ಅಂದ್ರೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ, ಅದನ್ನು ಹಾಗೆ ತಿನ್ಬೋದು. ಇದು ನಮಗೆ ಆರೋಗ್ಯಕ್ಕೆ ಬೇಕಾಗಿರುವಂತಹ
ಎಲ್ಲ ಒಂದು ನಮಗೆ ಏನು ರೋಗ ನಿರೋಧಕ ಶಕ್ತಿ ಆಗಿರ್ಬೋದು, ಮತ್ತೆ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಮಲ್ಟಿವಿಟಮಿನ್ ಅಂತಾನೆ ಅದ್ರ ಹೆಸರಿಗೆ ತಕ್ಕ ಹಾಗೆ ಈ ಸಸ್ಯ ಇದೆ. ಇದನ್ನು ಕೂಡ ಒಂದೇ ಒಂದು ಕಡ್ಡಿನ ಒಂದು ಪಾಟಲ್ಲಿ ಹಾಕೊಳ್ರಿ. ಪ್ರತಿನಿತ್ಯ ನಿಮ್ಮ ಮನೆ ಮಂದಿ ಎಲ್ಲ ಇದನ್ನ ತಿನ್ಬಹುದು. ಹಾಗೆ ನಿಮ್ಮಲ್ಲಿ ಸಾಕಷ್ಟು ಇತ್ತು ಅಂತಂದ್ರೆ, ಈಗ ಸಾಕಷ್ಟು ಜಮೀನಿದೆ, ನಾವು ಬೇಲಿ ಸೈಡಲ್ಲೆಲ್ಲ ಹಾಕೊಂಡಿದೀವಿ ಅಂತ ಅಂದ್ರೆ ನೀವು ಅದನ್ನ ಈವನ್ ಕಾಳುಗಳ ಜೊತೆಗೆ ಪಲ್ಯ ಮಾಡ್ಕೊಂಡು ಕೂಡ ಬೇಯಿಸಿ ಏನ್ ಬಸ್ಸಾರ್ ತರ ಸೊಪ್ಪಿನ ಸಾಂಬಾರ್ ಮಾಡ್ಕೊಂಡು ತಿಂತೀವಲ್ಲ ಆ ತರನು ತಿನ್ಬಹುದು ಇದನ್ನ. ಈಗ ನೋಡ್ತಾ ಇದ್ದೀರಾ ನೀವು ಮಂಗರವಳ್ಳಿ ಅಂತ ಹೇಳ್ಬಿಟ್ಟು, ಇದನ್ನು ಕೂಡ ಒಂದೇ ಒಂದ್ ಕಡ್ಡಿ ನೀವು ಪಾಟಲ್ ಹಾಕಿದ್ರೆ ಹಿಂಗೆ ಹಬ್ಕೊಳ್ತಾ ಹೋಗುತ್ತೆ ಬಳ್ಳಿ ತರ. ಇದನ್ನ ನೀವು ಈ ರೀತಿ ಕಟ್ ಮಾಡ್ಕೊಂಡು ಹುರಿದು ಚಟ್ನಿ ಮಾಡ್ಕೊಂಡು ತಿನ್ಬಹುದು. ಇದನ್ನ ಬೋನ್ ಸೆಟ್ಟರ್ ಅಂತ ಹೇಳ್ತೀವಿ. ಇವಾಗ ಬೆನ್ನು ಮೂಳೆ ನೋವಾಗಿರುತ್ತೆ ಅಥವಾ ಏನಾದ್ರೂ ಒಂದು ಸಮಸ್ಯೆ ಆದಾಗ ಮೂಳೆಗಳ ನೋವನ್ನ ನಿವಾರಿಸಲು ಈ ಒಂದು ಸಸ್ಯವನ್ನ ಬಳಸ್ತೀವಿ. ಮಂಗರವಳ್ಳಿ ಬಳ್ಳಿ ಅಂತ ಹೇಳ್ತೀವಿ. ಬೋನ್ ಸೆಟರ್ ಪ್ಲಾಂಟ್ ಅಂತಾನೆ ಇದ್ರ ಹೆಸರು ಕೂಡ ಕರಿತೀವಿ. ಇದನ್ನ ಏನಿಲ್ಲ, ಒಂದ್ ಈ ತರ ಇದನ್ನೇ ತಗೊಂಡ್ ಹೆಂಗ್ ಹಾಕಿದ್ರು ಸಾಕು, ಕಡ್ಡಿ ತರ ಪಾಟ್ ಅಲ್ಲಿ. ಇದ್ರಲ್ಲಿ ಅಡಿಗೆಯಲ್ಲಿ ಅದೇ ಈ ರೀತಿ ಕಟ್ ಮಾಡ್ಕೊಂಡ್ಬಿಡೋದು. ಈಗ ನನ್ನ ಹತ್ರ ಇದೆ ನೋಡಿ, ಹೀಗೆ ಈ ತರ ಸಿಪ್ಪೆ ತೆಗೆದ್ಬಿಟ್ಟು, ಈಗ ನಾವ್ ಹೇಗೆ ಹೀರೆಕಾಯಿ ಅದ್ರಲ್ಲೆಲ್ಲ ಈ ರೀತಿ ಸಿಪ್ಪೆ ತೆಗೆದು ಅದನ್ನ ಹುರಿದು ಈರುಳ್ಳಿ ಅದು ಇದು ನಿಮ್ಮ ಚಟ್ನಿ ಬೇಕಾಗುವಂತ ಪದಾರ್ಥಗಳನ್ನ ಹಾಕಿ ಚಟ್ನಿ ಮಾಡಿ ಸ್ವೀಕಾರ ಮಾಡೋದು. ಮೇನ್ ಅದೇ ಬೋನ್ ಸೆಟ್ ಅಂದ್ರೆ ನಿಮಗೆ ಬೆನ್ನು ಮೂಳೆ ಸಮಸ್ಯೆಗಳಿದ್ದು ಬೆನ್ನಿನ ನೋವು ಇರ್ಬೋದು, ಆತರ ನೋವು ನಿವಾರಕ ಇದು. ತುಂಬಾ ಜನ ಮೂಳೆ ನೋವು, ಒಟ್ಟಿನಲ್ಲಿ ಮೂಳೆಗಳ ನೋವನ್ನು ನಿವಾರಿಸಲು ತುಂಬಾ ಜನ ಇದನ್ನ ಬಳಸಿ ಅದರದ್ದು ಅಂದ್ರೆ ಹೌದು ಇದರಿಂದ ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದಾರೆ, ಕಡಿಮೆ ಆಗ್ತಾ ಇದೆ ನನಗೆ ಬೆನ್ನು ನೋವೆಲ್ಲ ಕಡಿಮೆ ಆಗಿದೆ ಬಳಸೋದ್ರಿಂದ ಅಂತ. ಇನ್ನೊಂದು ಮುಖ್ಯವಾದಂತಹ ಒಂದು ಆರೋಮೆಟಿಕ್ ಪ್ಲಾಂಟ್ ಅಂದ್ರೆ ರೋಸ್ಮೆರಿ ಕೇಳಿರ್ತೀರಾ ನೀವು. ರೋಸ್ಮೆರಿ ಬೇಸ್ಡ್ ಆಯಿಲ್ ಅಂತ ಎಲ್ಲ ಸಿಗುತ್ತೆ. ಡ್ಯಾಂಡ್ರಫ್ ನಿವಾರಣೆ ಆಗಿರ್ಬೋದು, ಹೇರ್ ಫಾಲ್ ಕಂಟ್ರೋಲ್ಗೆ ಆಗಿರ್ಬೋದು, ಮತ್ತೆ ಅರೋಮಾ ಥೆರಪಿ ಎಸ್ಪೆಷಲಿ ಈ ಒಂದು ವೇಗದ ಜೀವನ ಶೈಲಿಯಲ್ಲಿ ಒತ್ತಡ ಆಗಿರ್ಬೋದು, ಏನು ಸಿಕ್ಕಾಬಟ್ಟೆ ಸ್ಟ್ರೆಸ್ ಪ್ರೆಷರ್ ಅಂತ ಇರುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು, ಇಂತಹ ಟೈಮಲ್ಲಿ ಇದನ್ನ ಅರೋಮಾ ಥೆರಪಿಗೆ ಸಾಕಷ್ಟು ಬಳಸ್ತಾರೆ. ಹಾಗೆ ನಾವು ಹೇಗೆ ದಿನನಿತ್ಯ ಬಳಕೆ ಮಾಡ್ಕೋಬಹುದು ಅಂತ ಅಂದ್ರೆ, ನೀವು ಈವನ್ ಕಿಚನ್ ನಲ್ಲೇ ಇದೊಂದು ಪ್ಲಾಂಟ್ ಇಟ್ಕೊಂಡ್ರು ಸಾಕು, ಒಂದು ಗಿಡವನ್ನ ಪಾಟಲ್ಲಿ ಇಟ್ಕೊಂಡ್ರು ಸಾಕು, ಅದರಿಂದ ಬರುವಂತ ಉತ್ತಮ ಸುವಾಸನೆಯಿಂದ ನಮ್ದೊಂದು ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತಾನು ಹೇಳ್ಬೋದು. ಇದನ್ನ ನೆಕ್ಸ್ಟ್ ನಾವು ಹೇರ್ ಫಾಲ್ ಕಂಟ್ರೋಲ್ಗೆ, ಡ್ಯಾಂಡ್ರಫ್ ನಿವಾರಣೆಗೆ ಈ ಒಂದು ರೋಸ್ಮೆರಿ ಪ್ಲಾಂಟ್ ಅನ್ನ ಬಳಸಬಹುದು. ಅರೋಮಾ ಥೆರಪಿ ಈಗ ಸಾಕಷ್ಟು ಥೆರಪಿಗಳು ಬಂದಿದ್ದಾವೆ ಸರ್, ನಾವು ನೋಡ್ತೀವಿ ನಮ್ಮ ಒಂದು ಒತ್ತಡ ನಿರ್ವಹಣೆಯಲ್ಲಿ ಡ್ರಗ್ಲೆಸ್ ಥೆರಪಿಗಳು, ಸಾಕಷ್ಟು ಥೆರಪಿಗಳು ಬರ್ತವೆ. ಅದರಲ್ಲಿ ಅರೋಮಾ ಥೆರಪಿ ಒಂದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ನಮಗೆ ಪ್ರಚಲಿತದಲ್ಲಿ ಬರ್ತಾ ಇದೆ. ಅರೋಮಾ ಥೆರಪಿಯಲ್ಲಿ ಈ ಒಂದು ನಾವು ಅವಾಗಿಂದ ನೋಡಿದ್ವಿ, ಸಿಟ್ರೋನೆಲ್ಲ ಆಗ್ಬೋದು, ಲೆಮನ್ ಗ್ರಾಸ್ ಆಗ್ಬೋದು, ರೋಸ್ಮೆರಿ ಆಗ್ಬೋದು, ಇದರಿಂದ ತಯಾರಿಸಿದಂತಹ ಆಯಿಲ್, ಸುಗಂಧ ತೈಲಗಳಿಂದ ನಾವು ಮನೆಗಳಲ್ಲಿ ಆ ಒಂದು ಅರೋಮಾ ಥೆರಪಿ ಅಂತ ತಗೋಬಹುದು. ಅದಕ್ಕೆ ಕ್ಲಿನಿಕ್ಸ್ಗಳು ಇದೆ, ಅರೋಮಾ ಥೆರಪಿಗೆ ಅಂತ ಆಯುರ್ವೇದಿಕ್ ಕ್ಲಿನಿಕ್ಸ್ಗಳು ಅರೋಮಾ ಥೆರಪಿಗಿದೆ. ಸಾಕಷ್ಟು ಇದನ್ನ ಅಲ್ಲಿ ಬಳಸ್ತಾರೆ. ಹಾಗೆ ಕೂಡ ಇದನ್ನ ಒಂದೊಂದು ಪಾಟನ್ನ ನೀವು ಮನೆಯಲ್ಲಿ ಬೆಳೆಸ್ಕೋಬಹುದು. ಇದು ಸಾಮಾನ್ಯವಾಗಿ ಆಡುಸೋಗೆ ಅಂತ ಹೇಳ್ತೀವಲ್ಲ, ಇದು ಸಾಮಾನ್ಯ ಎಲ್ಲ ಬೇಲಿಗಳಲ್ಲಿ ಸಿಗುತ್ತೆ. ಆದ್ರೆ ಬಹುತೇಕ ಇದು ನಮ್ಗೆ ಔಷಧೀಯ ಗುಣ ಇರುತ್ತೆ, ನಾವು ಬಳಸಬಹುದು ಅನ್ನೋದೇ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ಇದ್ರದ್ದು ನಾವು ಎಲೆ, ಹೂವು, ಎಸ್ಪೆಷಲಿ ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನೆಗಳಲ್ಲಿ ಹೂವನ್ನ ತಗೊಂಡೋಗಿ, ಇದಕ್ಕಿನ್ನೂ ಹೂವು ಬಿಟ್ಟಿಲ್ಲ, ಸೊ ಹೂವು ತಗೊಂಡೋಗಿ ಬಳಕೆ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಕೆಮ್ಮು, ಆಮೇಲೆ ಅಸ್ತಮಾ, ಏನ್ ವೀಸಿಂಗ್ ಪ್ರಾಬ್ಲಮ್ ಅಂತ ಏನ್ ಹೇಳ್ತೀವಲ್ಲ, ಅಸ್ತಮಾ, ಆಮೇಲೆ ಹುಳುಕಡ್ಡಿ ಬಾಧೆ ಅಂತ ಹೇಳ್ತೀವಿ ಕೆಲವೊಬ್ಬರಿಗೆ, ಅಂಥದ್ದು, ಈ ರೀತಿ ಒಂದು ಉಬ್ಬಸ ನಿವಾರಣೆ ಮಾಡ್ಲಿಕ್ಕೆ ಸಾಮಾನ್ಯವಾಗಿ ಆಯುರ್ವೇದಿಕ್ ಅಲ್ಲಿ ಈ ಒಂದು ಸಸ್ಯಕ್ಕೆ ತುಂಬಾ ಒಂದು ಇಂಪಾರ್ಟೆನ್ಸ್ ಇದೆ, ಪ್ರಮುಖವಾಗಿ ಇದನ್ನ ಬಳಸ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲಾ ಬೇಲಿ ಸೈಡಲ್ಲೂ ಸಿಗುತ್ತೆ, ಇದನ್ನ ಒಬ್ಸರ್ವ್ ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ದು, ಈ ಒಂದು ಔಷಧೀಯ ಗಿಡಗಳು ಸಾಕಷ್ಟು ಎಲ್ಲಾ ಕಡೆ ಇರುತ್ತೆ, ನಾವು ಹೋಗುವಂತಹ ಎಲ್ಲಾ ಕಡೆ ಇರುತ್ತೆ, ನಮ್ಮ ಜಮೀನಲ್ಲಿರುತ್ತೆ. ಮೊದಲು ನಾವು ಔಷಧೀಯ ಗಿಡಗಳನ್ನ ಗುರುತಿಸ್ಬೇಕು ನಾವು. ಯಾಕಂತಂದ್ರೆ ನಮ್ಮ ಜಮೀನಲ್ಲೇ ಇದ್ದಾಗ, ಇವಾಗ ಬರ್ತಾರೆ ನಮ್ಮ ರೈತರೆಲ್ಲ ತುಂಬಾ ಜನ ಇಲ್ಲಿ ಬಂದಾಗ
ಅಯ್ಯೋ ನಮ್ ಜಮೀನಲ್ಲಿ ಅಲ್ಲೇ ಇದೆ, ಎಷ್ಟೊಂದು ಬಿದ್ದಿದೆ, ಇಲ್ಲಿ ಬೆಳೆದಿದ್ದೀವಿ ಅಂತ ಹೇಳ್ತಾರೆ. ನಮ್ ಬೇಲಿಲ್ ಸಾಕಷ್ಟು ಇದೆ, ನಮ್ಮ ಬೇಲಿ ಸೈಡಲ್ಲೆಲ್ಲ ಇದನ್ನ ಬೆಳೆದಿದೀವಿ ಅಂತಾರೆ. ಇದಕ್ಕೂ ಔಷಧಿಯ ಗುಣ ಇದೆಯಾ ಅಂತ ಅವ್ರಿಗೆ ಗೊತ್ತೇ ಇರೋದಲ್ಲ, ಆಶ್ಚರ್ಯ ಪಡ್ತಾರೆ. ಹೌದಾ, ಇದನ್ನು ಔಷಧಿಯಾಗಿ ಬಳಸ್ಬೋದಾ ನಾವು, ಇಲ್ಲ ಇಷ್ಟೊಂದು ನಾವು ನಮ್ ಜಮೀನಲ್ಲಿ ಇದೆಯಲ್ಲ ಅಂತೇಳಿ ನಾವು ಫಸ್ಟ್ ಗುರುತಿಸ್ಬೇಕು. ಗುರುತಿಸೋದು ಕಲ್ತ್ಕೊಂಡಾಗ ಅದನ್ನ ಆಮೇಲೆ ಬಳಸೋಕೆ ಸಹಾಯ ಆಗತ್ತೆ. ಮತ್ತೊಂದು ಮುಖ್ಯವಾದ ಒಂದು ಔಷಧೀಯ ಗಿಡ ಅಂತ ಅಂದ್ರೆ ವಿಷ್ಣು ಕ್ರಾಂತಿ ಅಂತ ಹೇಳ್ತೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಅದ್ರದ್ದು ಏನು ಹೂ ಬಿಟ್ಟಾಗ್ಲೂ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲೊಂದು ಸಣ್ಣ ಹೂನು ಕೂಡ ಇಲ್ಲಿದೆ, ಅಬ್ಸರ್ವ್ ಮಾಡ್ಬೋದು. ಇದು ಮುಖ್ಯವಾಗಿ ಸಸ್ಯ ಸಂಪೂರ್ಣ ಭಾಗವನ್ನು ನಾವು ಉಪಯೋಗಿಸ್ಬೋದು. ಇದರಲ್ಲಿ ಮೈನ್ ಆಗಿ ಅಸ್ತಮ ನಿವಾರಿಸಲು ನಾವು ಇದನ್ನ ಉಪಯೋಗಿಸ್ತೀವಿ. ಮತ್ತೆ ನಿದ್ರಾಹೀನತೆ, ಕೆಲವೊಬ್ರಿಗೆ ನಿದ್ರೆ ಬರ್ತಾ ಇರಲ್ಲ, ಸೊ ಅಂಥವ್ರಿಗೆ ಇದನ್ನ ಉಪಯೋಗಿಸ್ಬೋದು. ಇದು ಕೂಡ ನಿಮ್ಮ ಜಮೀನಲ್ಲಿ ಅಥವಾ ಮನೆಗಳಲ್ಲಿ ಒಂದೊಂದು ಪಾಟ್ ಇಟ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ವಿಷ್ಣು ಕ್ರಾಂತಿ ಗಿಡ. ಈಗ ಮತ್ತೊಂದು ಪ್ರಮುಖವಾದಂತಹ ಔಷಧೀಯ ಗಿಡ ಪ್ರತಿಯೊಬ್ರು ಮನೆಯಲ್ಲೂ ಇರಬೇಕು, ಹಾಗೆ ಪ್ರತಿಯೊಬ್ರು ಇದನ್ನ ದಿನನಿತ್ಯ ಉಪಯೋಗಿಸ್ಬೇಕು ಅಂತ ಅಂದ್ರೆ ಅಮೃತ ಬಳ್ಳಿ. ಇದು ಹೆಸರೇ ಹೇಳುವ ಹಾಗೆ ಇದರಲ್ಲಿ ಅಷ್ಟು ರೋಗ ನಿರೋಧಕ ಶಕ್ತಿ ಇರುತ್ತೆ. ಇದನ್ನ ಒಂದು ಪಾಟಲ್ಲಿ ಹಾಕೊಂಡು ಬಳ್ಳಿ ತರ ಹಬ್ಬಿಸ್ಕೋಬಹುದು. ಅದರ ಜೊತೆಗೆ ಒಂದು ಅಲಂಕಾರಿಕವಾಗೂ ಕೂಡ ಅದನ್ನ ನೀವು ಟ್ರೈನ್ ಮಾಡ್ಕೋಬಹುದು ಮನೆಯಲ್ಲಿ. ಇದನ್ನ ಮುಖ್ಯವಾಗಿ ಎಲೆಯನ್ನು ಕೂಡ ತಿನ್ಬಹುದು, ಅಥವಾ ಈ ಪೆನ್ಸಿಲ್ ಗಾತ್ರದ ಕಡ್ಡಿ, ಈ ರೀತಿ ಪೆನ್ಸಿಲ್ ಗಾತ್ರದ ಕಡ್ಡಿಯನ್ನ ತಗೊಂಡು ನೀವು ಅದನ್ನ ಇಲ್ಲಿದೆಲ್ಲ ಪೆನ್ಸಿಲ್ ಗಾತ್ರದ ಕಡ್ಡಿ, ಈ ಗಾತ್ರದ ಕಡ್ಡಿಯನ್ನು ತಗೊಂಡು ಇದನ್ನ ನೀವು ನೀರಲ್ಲಿ ಚೆನ್ನಾಗಿ ಕುದಿಸಿ. ಈಗ ನೀವು 3 ಲೋಟ ನೀರು ಹಾಕಿದೀವಿ ಅಂತಂದ್ರೆ 2 ಲೋಟ ನೀರು ಆಗೋವಷ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ನೀವು ಪ್ರತಿನಿತ್ಯ ತಗೊಂಡು, ಅಥವಾ ಆಲ್ಟರ್ನೇಟ್ ಡೇಸ್ ಆಗಿರ್ಬೋದು ತಗೊಂಡಿದ್ದೆ ಆದಲ್ಲಿ ಸಾಕಷ್ಟು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬಹುದು. ಈಗ ಎಸ್ಪೆಷಲಿ ನಾವು ಕರೋನಾ ಟೈಮಲ್ಲಿ ಇದನ್ನ ಅಮೃತ ಬಳ್ಳಿಯ ನೀರನ್ನ ಹೆಚ್ಚು ಕುಡಿತಾ ಇದ್ವಿ. ಹಾಗಾಗಿ ಇದನ್ನ ಬಳಸ್ಕೋಬೇಕು ನಿಮ್ಮ ಒಂದು ಮನೆಗಳಲ್ಲಿ, ಅಥವಾ ಈ ಒಂದು ಗಿಡನಾದ್ರೂ ನಿಮ್ಮ ಮನೆಯಲ್ಲಿ ಜಮೀನಲ್ಲಿ ಇರಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ರೈತ ಬಾಂಧವರೇ, ಇದುವರೆಗೂ ಕೂಡ ನಾವು ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಆವರಣದಲ್ಲಿರುವಂತಹ ಒಂದು ಔಷಧೀಯ ಸಸ್ಯಗಳು, ಅದರ ಪ್ರಾಮುಖ್ಯತೆ ಏನು, ಹೇಗೆ ಬಳಸಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಅದಲ್ಲದೆ ಕೂಡ ಇನ್ನೂ ಸಾಕಷ್ಟು ಔಷಧೀಯ ಸಸ್ಯಗಳಾಗಿರ್ಬೋದು, ನೆಲನೆಲ್ಲಿ ಆಗಿರ್ಬೋದು, ಅಶ್ವಗಂಧ ಆಗಿರ್ಬೋದು, ಹಾಗೆ ಒಂದೆಲಗ ಆಗಿರ್ಬೋದು, ಹೀಗೆ ನಾವು ಹೇಳ್ತಾ ಹೋದ್ರೆ ನಮ್ಮ ಒಂದು ಜಮೀನಿನಲ್ಲಿರುವಂತಹ ಪ್ರತಿಯೊಂದು ಕಳೆ ಅಥವಾ ಪ್ರತಿಯೊಂದು ಸಸ್ಯಲ್ಲೂ ಕೂಡ ಒಂದು ಔಷಧಿಯುತ ಗುಣ ಇರುತ್ತೆ. ಅದನ್ನ ಗುರುತಿಸೋದನ್ನ ಫಸ್ಟ್ ಕಲ್ತ್ಕೋಬೇಕು ನಾವೆಲ್ಲರೂ ಕೂಡ. ಪ್ರಮುಖವಾಗಿ ಈ ಒಂದು ಔಷಧೀಯ ಸಸ್ಯಗಳು ಎಲ್ಲಿ ಸಿಗುತ್ತೆ ಅಂತ ಅಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಮ ವೀಕ್ಷಿಸ್ತಾ ಇರುವಂತಹ ನಿಮ್ಮ ಜಿಲ್ಲೆಯಲ್ಲಿ ಸಮೀಪದಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಹಾಗೆ ಯಾವುದೇ ಕೃಷಿ ವಿಶ್ವವಿದ್ಯಾಲಯ ಅಥವಾ ತೋಟಗಾರಿಕಾ ವಿಶ್ವವಿದ್ಯಾಲಯದ ಶಾಖೆಗಳಾಗ್ಬೋದು, ಅಲ್ಲಿನ ನರ್ಸರಿಗಳಾಗ್ಬೋದು, ಎಲ್ಲರೂ ಕೂಡ ಈ ಒಂದು ಔಷಧಿಯ ಸಸ್ಯಗಳನ್ನ ರೈತರಿಗೆ ಒದಗಿಸ್ಕೊಡ್ತಾರೆ. ಹಾಗೂ ಅದ್ರ ಒಂದು ಮಾರಾಟ ಮತ್ತು ಅದ್ ಲಭ್ಯವಿರುತ್ತೆ. ಅದನ್ನ ಬಳಸ್ಕೊಂಡು ಅಟ್ಲೀಸ್ಟ್ ಒಂದು ಮನೆಯಲ್ಲಿ ಈ ಎಲ್ಲಾ ಔಷಧಿಯ ಸಸ್ಯಗಳು ಒಂದೊಂದು ಗಿಡನಾದ್ರೂ ಕೂಡ ನೀವು ಇಟ್ಕೊಳ್ಳಿ, ಅದನ್ನ ಪ್ರತಿನಿತ್ಯ ಬಳಸಿ. ಯಾಕಂತಂದ್ರೆ ಈ ಒಂದು ಔಷಧೀಯ ಗುಣ ಇರುವಂತಹ ಸಸ್ಯ ಸಂಪತ್ತನ್ನ ನಾವು ಹೆಚ್ಚು ಬೆಳೆಸಬೇಕು ಮತ್ತೆ ಬಳಸಬೇಕು ಅನ್ನೋದು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಹೇಗೆ ಸಂಪರ್ಕ ಮಾಡಬೇಕು, ಎಲ್ಲಿಗೆ ಬರಬೇಕು ಅನ್ನೋದಾದ್ರೆ, ಇಲ್ಲಿ ನಮ್ಮ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಚಂದುರಾಯನಹಳ್ಳಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆ. ನೀವು ನೇರವಾಗಿ ಇಲ್ಲಿ ಭೇಟಿ ಮಾಡಬಹುದು, ಅಥವಾ ನಮ್ಮ ದೂರವಾಣಿ ಸಂಪರ್ಕವನ್ನು ಕೊಟ್ಟಿರ್ತೀವಿ, ನೀವು ಕರೆ ಮಾಡಿ ಮಾಹಿತಿಯನ್ನ ಪಡ್ಕೋಬಹುದು. ಧನ್ಯವಾದಗಳು ಮೇಡಮ್, ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಾ. ಥ್ಯಾಂಕ್ ಯು.